ನಿನ್ನಂತ ಕಷ್ಟಜೀವಿಗಳ ದುಡ್ಡು ನಾನಂತೂ ಇಟ್ಕೊಳ್ಳಲ್ಲಪ್ಪಿ. ಇಲ್ಲೋಡ ತಗೋ, ಯಾಕಷ್ಟ ಪರ್ಫಾರ್ಮೆನ್ಸ್ಗೂ ಸೇರ್ಸ್ಕೊಟ್ಟಿವ್ನಿ. ಥ್ಯಾಂಕ್ಸ್ ಮೇಡಮ್. ನನಗ್ ಬೇಕಾಗಿರೋದು ಥ್ಯಾಂಕ್ಸ್ ಅಲ್ಲ, ನೀನ್ ಇಲ್ಲಿ ಸುತ್ತಮುತ್ತ ಕಾಣಿಸ್ಬಾರ್ದು. ಕಾಣಿಸ್ತೆ ಅನ್ಕೋ ನಿಜವಾಗ್ಲೂ ಶವ ಆಗ್ಬಿಡ್ತೀಯ. ಇಲ್ಲ ಮೇಡಮ್, ಈ ಸಿಟಿ ಬಿಟ್ಬಿಟ್ಟು ಈಗಲೇ ಹೋಗ್ತಾ ಇರ್ತೀನಿ. ಬರ್ತೀನಿ ಮೇಡಮ್. ಹೋಗು. ಹೇಳಮ್ಮ. ಏನಮ್ಮ, ಸಕ್ಸಸ್ಸಾ? ನಮ್ದು ಸಕ್ಸಸ್ಸು. ಇನ್ ಮ್ಯಾಗೆ ಆ ಶರಣ್ಯ ಬದುಕು ಸರ್ಕಸ್ಸು. ನನ್ನ ಮಗಳು ನಿನಗೆ ಕ್ಯಾರೆಕ್ಟರ್ ಇಲ್ಲ ಅಂತಾಳ ಆ ಆನಂದ. ಈಗ ಅವಳು ಸೊಸೆ ಮಾಡ್ಕೋತಾವಳಲ್ಲ, ಆ ಶರಣ್ಯ ಕ್ಯಾರೆಕ್ಟರ್ ಏನು? ಈಗ ಅವಳು ಕ್ಯಾರೆಕ್ಟರ್ ಇಲ್ದವಳು ಅಷ್ಟೇ ಅಲ್ಲ, ಕೊಲೆಗಾತಿ ಕೂಡ. ಅವಳು ಮಾನನೂ ಓದಂಗೆ, ಅದೇ ಕಾರಣದಿಂದ ಒಂದು ಪ್ರಾಣನೂ ಓದಂಗೆ. ಈಗ ಅವಳ ಪೊಸಿಷನ್ ಏನಂತೀಯ? ಈಗ ನಾನ್ ತಿರುಗಿಸ್ತೀನಿ ನೋಡು ಒಂದು ಚಕ್ರ. ಸೂಪರ್ ಅಮ್ಮ. ಆನಂದ, ನನ್ನ ಮಗಳಿಗೆ ಕ್ಯಾರೆಕ್ಟರ್ ಇಲ್ಲ ಅಂತೀಯ? ಈಗ ನಿನ್ನ ಸೊಸೆಗೆ ಏನು ಕ್ಯಾರೆಕ್ಟರ್ ಐತೋ ನೋಡುವಂತೆ. ಶರಣ್ಯ ಅವರೇ, ಏನ್ರಿ ನಡ್ಕೊಂಡು ಹೋಗ್ತಾ ಇದ್ದೀರಾ? ಏನೂ ಇಲ್ಲ. ನನ್ನ ಗಾಡಿ ಕೆಟ್ಟೋಯ್ತು. ಯಾಕೆ ಬೆವರ್ತಾ ಇದ್ದೀರಾ? ಹಾಗೇನಿಲ್ಲ. ಅಯ್ಯೋ, ಓಕೆ, ಸರಿ ಬನ್ನಿ, ನಾನು ಡ್ರಾಪ್ ಮಾಡ್ತೀನಿ. ಬೇಡ, ನಾನೇ ಹೋಗ್ತೀನಿ. ಬನ್ರಿ ಪ್ಲೀಸ್. ನಾನು ನಿಮ್ಮ ಹತ್ರ ಇಷ್ಟು ಓಪನ್ ಆಗಿದ್ದೀನಿ, ನನ್ನ ಹತ್ರನೇ ಯಾಕೆಲ್ಲ ಮುಚ್ಚಿಡ್ತಿದ್ದೀರಾ? ಬನ್ನಿ ಪ್ಲೀಸ್. ನನ್ನನ್ನೆಷ್ಟು ಪ್ರೀತಿಸ್ತೀರಾ ಅಂತ ಗೊತ್ತು. ಅದಕ್ಕಿಂತ ಹೆಚ್ಚಾಗಿ ನಾನು ನಿಮ್ಮನ್ನು ಇಷ್ಟಪಟ್ಟಿದ್ದೀನಿ. ಆದರೆ ನಿಮ್ಮ ಹೆಂಡತಿ ಆಗೋ ಅರ್ಹತೆ ನನಗಿಲ್ಲ. ಓಹೋ, ನಾನು ಬೇರೆ ಹುಡುಗಿನ ಪ್ರೀತಿಸ್ತಾ ಇರೋದಕ್ಕೆ ಇವ್ರು ನನ್ನೋರಲ್ಲ ಅನ್ಕೊಂಡು ದೂರವಾಗಿರೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅನ್ಸುತ್ತೆ. ದೇವತೆ ಅಂತ ಇರೋ ಅತ್ತೆಗೆ ಇನ್ನು ನನ್ನ ಮುಖ ತೋರಿಸಲ್ಲ. ನಡೆದಿರೋದ್ನೆಲ್ಲ ಮುಚ್ಚಿಟ್ಟು ಅಪವಿತ್ರ ಆಗಿರೋ ನಾನು ನಿಮಗ್ ಮೋಸ ಮಾಡಲ್ಲ. ಇದೇನೋ ನಮ್ಮ ಪ್ರೀತಿ ಬಗ್ಗೆ ಹೇಳ್ಕೊಂಡಾಗ ಚೆನ್ನಾಗೇ ಇದ್ಲಲ್ಲ, ಇವಾಗ ಯಾಕೆ ಕಣ್ಣೀರು ಹಾಕ್ತಿದ್ದಾಳೆ?
ಓಕೆ, ನಾನೇ ಅವಳು ಗಂಡ ಆಗ್ತೀನಿ ಅಂದ್ಕೊಂಡಿದ್ಲು. ಲಾಸ್ಟ್ ಮಿನಿಟಲ್ಲಿ ನಾನು ಆಗಲ್ಲ ಅಂತ ಹೇಳಿದ್ದಕ್ಕೆ ಹೀಗಾಗಿರಬೇಕು. ಆ ನೋವು ಇದ್ದೇ ಇರುತ್ತಲ್ವಾ. ಇಲ್ಲೇ ನಿಲ್ಲಿಸಿ. ಯಾಕೆ ಇಲ್ಲೇ ಇಳ್ಕೊಂಡ್ರಿ? ಮನೆಗೆ ಡ್ರಾಪ್ ಮಾಡ್ತಿದ್ನಲ್ಲ. ಬೇಡ, ಅಮ್ಮ ನಿಮ್ಮನ್ನು ನೋಡಿದ್ರೆ ಬೇಗ ಹೋಗಕ್ ಬಿಡಲ್ಲ. ಹಾಂ, ಅದು ನಿಜನೇ ಬಿಡಿ. ಸರಿ, ಬಾಯ್. ಹ್ಮ್. ಶರಣ್ಯ, ಏನಾಯ್ತು? ಹೊರಗಡೆ ನಿಂತು ಯಾಕೆ ತಲೆಗೆ ನೀರು ಹಾಕೊಂಡಿದ್ಯಾ? ಏನಾಯ್ತು? ಏನಾಯ್ತು ಶರಣ್ಯ? ಶರಣ್ಯ, ಯಾಕೆ ಹೇಳ್ತಿದ್ಯಾ? ಏನಾಯ್ತು ಹೇಳು. ಹೇಳೆ. ನಿನ್ನ ನೋಡ್ತಿದ್ರೆ ಯಾಕೋ ಭಯ ಆಗ್ತಾ ಇದೆ. ಅಲ್ಲ, ಏನಾಯ್ತೆ? ನಡಿಬಾರ್ದು, ನಡೆದೋಯ್ತಕ್ಕ. ನನ್ನ ಜೀವನನೇ ಸರ್ವನಾಶ ಆಗೋಯ್ತು. ಏನೇ ಹೇಳ್ತಾ ಇದ್ಯಾ? ನಿಜನೇ ಅಕ್ಕ. ಏನೇ ಹೇಳ್ತಿದ್ಯಾ? ಈ ವಿಷಯ ಮನೆಯವ್ರಿಗೆ ಏನಾದ್ರು ಗೊತ್ತಾದ್ರೆ ಅಪ್ಪ ಅಮ್ಮ ಜೀವಂತವಾಗಿರ್ತಾರೇನೆ. ಮೊದಲು ಅಪ್ಪ ಅಮ್ಮ ಕಾಣಿಸ್ದೇನೆ ಒಳಗೆ ಹೋಗಿ ಫ್ರೆಶ್ ಅಪ್ ಆಗು. ಹೋಗು, ಮೊದಲು ಅಳೋದನ್ನ ನಿಲ್ಸು. ನನಗೂ ಟೆನ್ಷನ್ ಆಗ್ತಿದೆ. ಹೋಗು, ಹೋಗೆ, ಹೋಗು. ಅಯ್ಯಯ್ಯೋ,
ನನ್ನ ತಂಗಿ ಜೀವನ ಯಾಕೆ ಹೆಂಗಾಗೋಯ್ತಪ್ಪ ದೇವ್ರೇ. ನನ್ನೇ ಕ್ಯಾರೆಕ್ಟರ್ ಇಲ್ಲದೆ ಇರೋಳು ಅಂತಾಳಲ್ಲೇ ನಿಮ್ಮತ್ತೆ. ಅದಕ್ಕೆ ಆ ಸ್ಥಾನದಲ್ಲಿ ನಿನ್ನ ನಿಲ್ಸಿದ್ದೀನಿ. ನಿಮ್ಮಪ್ಪ ಅಮ್ಮ ಆಗಿರೋ ಆ ವಿಶ್ವನಾಥ ಗೀತಾ ನನ್ನನ್ನೇ ಮ್ಯಾನಿಪುಲೇಟ್ ಮಾಡಿ ನಾನ್ ಮಾಡ್ಕೋಬೇಕಾಗಿರೋ ಮದ್ವೆನ ನಿನಗ್ ಕಟ್ಟಕ್ ನೋಡ್ತಾ ಇದ್ದಾರಾ? ಇವಾಗ ಈ ಮದ್ವೆ ಅದ್ ಹೇಗ್ ನಡೆಯುತ್ತೋ ನಾನು ನೋಡ್ತೀನಿ. ಏನಮ್ಮಿ ಬಂದ್ಲ ಅವಳು? ಆ ಒಳಗಿದ್ದಾಳೆ. ಹೆಂಗಿತ್ತು ಅವಳ ಆಕ್ಟಿಂಗು? ನಡಿಬಾರ್ದೆಲ್ಲ ನಡೆದು ಹೋಗಿದೆ ಅಕ್ಕ, ನನ್ನ ಜೀವನ ನಾಶ ಆಗೋಯ್ತು ಅಕ್ಕ ಅಂತ ಹೇಳಿದ್ಲು. ಅಯ್ಯೋ ದೇವ್ರೆ, ಯಾಕಿಷ್ಟು ಅನ್ಯಾಯ ಆಗೋಯ್ತು ದೇವ್ರೆ. ನನ್ನ ತಂಗಿಗೆ ಯಾಕಿಷ್ಟು ಅನ್ಯಾಯ ಮಾಡಿಬಿಟ್ಟೆ. ಇದು ನನ್ನ ಡೈಲಾಗ್. ತಡ ಆದ್ರೂ ಸರಿಯಾಗಿ ಪಾಠ ಕಲಿಸ್ದೆ ಅಮ್ಮ. ಮತ್ತೆ ಈ ಕಾಂಚನ ಅಂದ್ರೆ ಏನ್ ಅನ್ಕೊಂಡಿದ್ಯಾ? ಅಷ್ಟಕ್ಕೆ ಮುಗಿಲಿಲ್ಲ ಅಮ್ಮೆ. ಇನ್ನು ಮ್ಯಾಕೆ ಶರಣ್ಯಂಗೆ ಪ್ರತಿ ಕ್ಷಣನೂ ಚಿತ್ರಹಿಂಸೆನೆ ನೋಡು. ಏನಮ್ಮಿ ಫೋನೇ ಎತ್ತುತ್ತಾ ಇಲ್ಲ? ಅಳ್ತಾ ಇದ್ದಾಳಲ್ವಾ, ಮತ್ತೆ ಮಾಡು. ಹಾ ಹಲೋ, ಏನಮ್ಮ ಮದ್ವೆ ಹೆಣ್ಣು, ಇಷ್ಟರಲ್ಲೇ ಹಸೆ ಮಣೆ ಏರ್ಬೇಕಾದ್ ನೀನು ಯಾರ ಜೊತೆಲೋ ಗೆಸ್ಟ್ ಹೌಸ್ ಅಲ್ಲಿ? ಯಾರು ನೀವು? ಗೆಸ್ಟ್ ಹೌಸ್ ಅಲ್ಲಿ ನಿನ್ ಜೊತೆ ಆಗಿದ್ದು, ನೀನ್ ಮಾಡಿದ್ದು ಎಲ್ಲ ನೋಡ್ದವಳು ನಾನು. ಗೆಸ್ಟ್ ಹೌಸ್ ಅಂದ್ರೆ ನಡೆದಿರೋದು ಅಂದ್ರೆ ನೀವೇನ್ ಮಾತಾಡ್ತಿದ್ದೀರಾ? ನನ್ಗೇನು ಅರ್ಥ ಆಗ್ತಿಲ್ಲ. ಅಬ್ಬಾಬಬ್ಬಾ, ಇಲ್ ನೋಡು, ಏನಾಯ್ತು ನಿನಗ್ ಗೊತ್ತಿಲ್ಲ ಅಂದ್ರು ಅಲ್ಲಿ ಏನ್ ನಡೀತೋ ಅದಷ್ಟು ನನಗ್ ಗೊತ್ತು. ನನ್ನ ಹತ್ರ ವಿಡಿಯೋಸ್ ಕೂಡ ಇದೆ. ಏನೋ ಸುಂದರವಾಗಿದ್ಯಾ ಅಂತ ಅವನ್ಯಾರೋ ಆಸೆ ಪಟ್ಟು ಮಾನಭಂಗ ಮಾಡಿದಾನೆ ಅನ್ಕೋ, ಅಷ್ಟಕ್ಕೆ ಸಾಯಿಸ್ತೀಯಾ? ನಡೆದಿರೋದೆಲ್ಲ ಹೇಳ್ತೀನಿ ಅಂದ್ರೆ ನೀವು ಅಲ್ಲೇ ಇದ್ರಾ? ಅಂದ್ರೆ ಇದೆಲ್ಲ ನೀವೇ ಮಾಡಿಸಿದ್ದ? ಅಬ್ಬಬ್ಬಬ್ಬಾ, ಎಷ್ಟು ಜಾಣೆ ನೀನು! ಹೇಗ್ ಕಂಡಿಡ್ದೆ? ಯಾಕೆ ನೀವು ನನ್ನ ಜೀವನನ ನಾಶ ಮಾಡ್ಬಿಟ್ರಿ? ನಾನ್ ನಿಮ್ಗೇನ್ ಅನ್ಯಾಯ ಮಾಡಿದೆ? ಅದೆಲ್ಲ ಹೇಳ್ಬೇಕು ಅಂದ್ರೆ ತುಂಬಾ ಲೆಂತ್ ಆಗ್ಬಿಡತ್ತೆ. ಆದ್ರೆ ಈಗ ನನ್ನ ಹತ್ರ ವಿಡಿಯೋ ಇದೆ ಅಂತ ಹೇಳ್ತಿದ್ದೀರಲ್ಲ, ಆಯ್ತು ಬಿಡು. ಫಸ್ಟು ನಿಮ್ಮಮ್ಮನ ಕಳಿಸ್ಬೇಕಾ ಇಲ್ಲ ನಿಮ್ಮಪ್ಪನ ಕಳಿಸ್ಬೇಕಾ ಅಥವಾ ನಿಮ್ಮತ್ತೆ ಕಳಿಸು ಅಂತೀಯಾ? ಪ್ಲೀಸ್, ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಆ ವಿಡಿಯೋನೆಲ್ಲ ಡಿಲೀಟ್ ಮಾಡ್ಬಿಡಿ. ನನಗ್ ಬೇಕಾಗಿರೋದನ್ನ ನೀನ್ ಮಾಡ್ಬೇಕು. ಆಗ್ಲೇ
ಆ ವಿಡಿಯೋಗಳೆಲ್ಲ ಡಿಲೀಟ್ ಆಗೋದು. ಏನ್ ಮಾಡ್ಬೇಕು? 24 ಗಂಟೆ ಒಳಗೆ ನಿನ್ನಷ್ಟಕ್ ನೀನೇ ಹೋಗಿ ಆ ಆನಂದ ಹತ್ರ ನಾನು ಈ ಮದುವೆ ಮಾಡ್ಕೊಳಲ್ಲ ಅಂತ ಹೇಳ್ಬೇಕು. ಈ ಮದುವೆ ಕ್ಯಾನ್ಸಲ್ ಆದ್ರೆ ಈ ವಿಡಿಯೋಗಳು ಡಿಲೀಟ್ ಆಗ್ಬಿಡತ್ತೆ. ಇಲ್ಲ ಅಂದ್ರೆ ನಿಮ್ಮಮ್ಮನ್ಗೂ ಬರತ್ತೆ, ನಿಮ್ಮಪ್ಪನ್ಗೂ ಬರತ್ತೆ. ಅದಾದ್ಮೇಲೆ ಮೀಡಿಯಾಗೂ ಬರಬಹುದು. ನಿನ್ನ ವಿಡಿಯೋಗಳು ನನ್ನ ಕೈಯಲ್ಲಿದೆ, ಡಿಸಿಷನ್ ನಿನ್ನ ಕೈಯಲ್ಲಿದೆ. ಡಿಸೈಡ್ ಮಾಡಮ್ಮ. ಹಾ, ಮೆಹಂದಿ ಪ್ರೋಗ್ರಾಮ್ಗೆ ಎಲ್ರೂ ಮೊದಲೇ ಬರಬೇಕು. ಸಡನ್ ಆಗಿ ಅವ್ರು ಸಿಗ್ಲಿಲ್ಲ ಇವ್ರು ಸಿಗ್ಲಿಲ್ಲ ಅಂತ ಹೇಳ್ಬಾರ್ದು. ಕಾರಣಗಳು ಹೇಳಿದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ. ಕಷ್ಟ ಆಗೋದಾದ್ರೆ 2 ದಿನ ಮುಂಚೆನೆ ಬಂದ್ಬಿಡಿ. ಬೇಕಾಗಿರೋ ಏರ್ಪಾಡೆಲ್ಲ ನಾವು ಮಾಡ್ತೀವಿ. ಎಷ್ಟು ಖರ್ಚು ಮಾಡಿ ಮಂಟಪ ಮಾಡಿದ್ವಿ, ಎಷ್ಟು ಖರ್ಚು ಮಾಡಿ ಡೆಕೋರೇಷನ್ ಮಾಡಿದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ರೀ. ಅದ್ರ ಬಗ್ಗೆ ಯಾರು ಮಾತಾಡಲ್ಲ. ಆದ್ರೆ ಆಗೋ ಕಾರ್ಯಕ್ರಮದಲ್ಲಿ ಎಂತ ಊಟ ಹಾಕಿದ್ರಪ್ಪ ಅಂತ ಊಟದ ಬಗ್ಗೆನೆ ಎಷ್ಟು ವರ್ಷ ಆದ್ರೂ ಎಲ್ಲರೂ ಮಾತಾಡ್ತಿರ್ತಾರೆ. ಅದಕ್ಕೆ ನಮ್ಮ ಮಗನ್ ಮದುವೆಯಲ್ಲಿ ಊಟ ಸಕ್ಕದಾಗಿರ್ಬೇಕು. ಅದಕ್ಕೆ ನಿಮಗ್ ಕ್ಯಾಟ್ರಿಂಗ್ ಕೊಡ್ತಿರೋದು. ಆ ಮೆಹಂದಿ ಅವರನ್ನ 2 ದಿನ ಮುಂಚೆನೆ ಬರೋಕ್ ಹೇಳಿದೀನಿ ಭೈರವಿ. ಅಮ್ಮ, ದರ್ಶನ್ ಮದುವೆಯಲ್ಲಿ ಹಾಕೋ ಊಟದ ಬಗ್ಗೆ ಮಿನಿಮಮ್ 10 ವರ್ಷ ಮಾತಾಡ್ಬೇಕಮ್ಮ. ಅಂತವ್ರಿಗೆ ಕ್ಯಾಟ್ರಿಂಗ್ ವಹಿಸಿದೀನಿ. ಏಯ್, ಏಯ್, ನಿಧಾನ. ಹುಷಾರು ಮಾವ, ನಾನೇ ತಗೊಂಡ್ ಬರ್ತೀನಿ. ಎಂತ ಮನ್ಸು ಅಳಿಮಯ್ಯ ನಿಂದು. ಮನೆಗ್ ಬಂದ್ಮೇಲೆ ಕೇಳ್ತಾ ಇದೆಯಲ್ಲ. ರೋಹಿತ್, ನೀನು ಒಂದ್ ತಗೊಂಬರ್ಬೇಕಲ್ವೇನೋ ಅನ್ಕೊಂಡೆ ಅಪ್ಪ. ಆದ್ರೆ ಮಾವ ದರ್ಶನ್ ಮದ್ವೆನ ನನ್ ಕೈಯಾರೆ ನಾನೇ ಮಾಡಿಸ್ತೀನಿ ಅಂತ ಅಮ್ಮನ್ಗೆ ಮಾತ್ ಕೊಟ್ಟಿದ್ರಂತೆ. ನಾನೇನಾದ್ರೂ ಹೆಲ್ಪ್ ಮಾಡಿದ್ರೆ ಮಾವನ್ ಮರ್ಯಾದೆ ಹೋಗುತ್ತೆ ಅಂತ ಹೆಲ್ಪ್ ಮಾಡ್ಲಿಲ್ಲ ಅಷ್ಟೇ. ಏನಪ್ಪ ಇದೆಲ್ಲ? ಮದ್ವೆ ಬಟ್ಟೆ ಅಕ್ಕ, ಮದ್ವೆಗೆ ಎಲ್ರು ಒಂದೇ ಕಾಸ್ಟ್ಯೂಮ್ ಹಾಕ್ಬೇಕು ಅಂತ ಹೇಳಿದ್ರಲ್ವಾ, ಅದಕ್ಕೆ ನಾನೇ ಖುದ್ದಾಗಿ ಹೋಗಿ ತಗೊಂಡ್ಬಂದಿದ್ದೀನಿ. ಮದ್ವೆಗಷ್ಟೇ ಅಲ್ಲ, ಮನೇಲಿ ಯಾವ ಶುಭ ಕಾರ್ಯ ಆದ್ರೂ ಮನೇಲಿ ಎಲ್ರೂ ಒಂದೇ ಕಲರ್ ಡ್ರೆಸ್ ಹಾಕೊಳ್ಳೋದು ಅಭ್ಯಾಸ. ಅದೇ ಯಾಕೆ ಅಂತ. ಯಾಕೆ ಅಂದ್ರೆ ಈ ಕುಟುಂಬ ಪೂರ್ತಿ ಒಂದೇ ಅಂತ ಹೇಳೋದಕ್ಕೆ ಇದೊಂದು ಪದ್ಧತಿ ಅಷ್ಟೇ ಅಲ್ವಾ ಚಿಕ್ಕಮ್ಮ? ಅಲ್ಲಿ ನೋಡಿ, ಅಳಿಮಯ್ಯ ಕೂಡ ಬಂದ್ಬಿಟ್ಟ. ದರ್ಶನ್, ಏನಿವತ್ತು ತುಂಬಾ ಖುಷಿಯಾಗಿ ಕಾಣಿಸ್ತಾ ಇದೆಯಾ? ಅದ್ರಲ್ಲೇನಿದೆ, ಮದುವೆ ಹತ್ರ ಬರ್ತಿದೆಯಲ್ಲ. ಮದ್ವೆ ಹತ್ರ ಬರ್ತಿದೆ ಅಂತಲ್ಲ, ಮದ್ವೆ ನಿಲ್ತಿದೆ ಅಂತ. ಇಲ್ಲಿ ನೋಡಪ್ಪ ಅಳಿಮಯ್ಯ, ಮದ್ವೆ ಬಟ್ಟೆ ತಂದಿದ್ದೀನಿ, ನೋಡ್ತೀಯಾ? ಇಲ್ಲಿ ಯಾಕೆ? ತಗೊಂಡು ಹೋಗಿ ಒಳಗಡೆ ಇಡು. ಸರಿ ಅಕ್ಕ. ಹಲೋ, ಒಂದೇ ಕೈಯಲ್ಲಿ ಈ ಮದ್ವೆ ಕೆಲಸನೆಲ್ಲ ನಾನು ಒಬ್ನೇ ಮಾಡ್ತೀನಿ, ಓಕೆ? ಶರಣ್ಯ, ಒಂದ್ ನಿಮಿಷ ಬಾ. ಎಲ್ಲಿಗೆ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನಾಯ್ತು ಶರಣ್ಯ? ನಿನ್ನೆ ಏನಾಯ್ತು ಅಂತ ಹೇಳೆ. ಯಾಕೆಷ್ಟು ಟೆನ್ಷನ್ ಪಡ್ಕೋತಾ ಇದ್ಯಾ? ನನಗಾಗಿರೋ ಅನ್ಯಾಯದ ಬಗ್ಗೆ ನಿನಗೆ ಗೊತ್ತಲ್ವಾ ಅಕ್ಕ? ಹೌದು, ನಿನ್ ಬಗ್ಗೆ ಅಲ್ವಾ ನಾನು ಬೇಜಾರು ಮಾಡ್ಕೋತಿರೋದು. ಈ ವಿಷಯ ಬೇರೆ ವ್ಯಕ್ತಿಗೆ ಯಾರಿಗೋ
ಗೊತ್ತಾಯ್ತಕ್ಕ. ಹೌದಾ? ಹೌದಕ್ಕ, ಯಾರೋ ನನಗೆ ಫೋನ್ ಮಾಡಿ ಅಲ್ಲಿ ನಡೆದಿರೋದನ್ನೆಲ್ಲ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಕಳಿಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಕ್ಕ. ಯಾಕೆ ತೆಗೆದ್ರಂತೆ? ಅಷ್ಟಕ್ಕೂ ಅವ್ರಿಗೆ ನಿನ್ ಮೇಲೆ ಏನ್ ದ್ವೇಷ ಅಂತ ಏನಾದ್ರು ಕೇಳ್ದ? ಅಲ್ಲ, ಅವ್ರು ಯಾರು ಅಂತ ಗೊತ್ತಾ ನಿನಗೆ? ಗೊತ್ತಿಲ್ಲ ಅಕ್ಕ, ಯಾರೋ ಅನ್ನೋ ನಂಬರಿಂದ ಕಾಲ್ ಮಾಡಿದ್ರು, ನನಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ.